ಇನ್ನು ಎಐಸಿಸಿ ಮಟ್ಟದಲ್ಲಿ ನಡೆಯಲಿರುವಂತ ಸಿಡಬ್ಲ್ಯೂಸಿ ಮೀಟಿಂಗ್ ನನಗೂ ಕೂಡ ಅದೇನು ಕರೀತಾರೆ ಅನ್ನುವಂಥದ್ದು ಗ್ಯಾರಂಟಿ ಇಲ್ಲ ಅಂತ ಹೇಳ್ಕೊಂಡ್ಬಿಟ್ಟು ಖುದ್ದು ಮುಖ್ಯಮಂತ್ರಿಗಳೇ ಮೊನ್ನೆ ಹೇಳಿದ್ರು. BK ಹರಿಪ್ರಸಾದ್ ಅವರು ಕೂಡ ಈ ಸಭೆಗೆ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಕರೆಯೋಕೆ ಹೋಗಲ್ಲ ಅಂತ ಹೇಳ್ತಾ ಇದ್ರು. ಈಗ ಸೀನ್ ಚೇಂಜ್ ಮಾಡಿದ್ರೆ ಮುಖ್ಯಮಂತ್ರಿಗಳಿಗೆ ಸಿಡಬ್ಲ್ಯೂಸಿ ಸಭೆಗೆ ಆಹ್ವಾನವನ್ನ ಕೊಡ್ಲಾಗಿದೆ. ಆದ್ರೆ DK ಶಿವಕುಮಾರ್ ಅವರನ್ನ ಈ ವಿಚಾರ ಪ್ರಶ್ನೆ ಮಾಡಿದ್ರೆ ಮುಖ್ಯಮಂತ್ರಿಗಳನ್ನ ಕರೆದಿದ್ದಾರೆ, ನನ್ನನ್ನೇನು ಕರೆದಿಲ್ಲ, ನಾನು ಹೋಗೋದಿಲ್ಲ ಅನ್ನೋ ಮಾತನ್ನ ಆಡಿದ್ದಾರೆ. ಈ ಮುಖೇನವಾಗಿ ಮುಖ್ಯಮಂತ್ರಿಗಳಿಗೆ ಈ ಕುರ್ಚಿ ಕಿತ್ತಾಟಕ್ಕೆ ಸಂಬಂಧಪಟ್ಟ ಹಾಗಿನ ಅಥವಾ ತಾನು ಮುಂದುವರಿಬೇಕು ಅನ್ನುವಂಥ ತಮ್ಮ ಒತ್ತಾಸೆಯನ್ನ ಹೈಕಮಾಂಡ್ ಮುಂದಿಟ್ಟು ಏನೋ ಒಂದಷ್ಟು ಲಾಬಿ ಮಾಡೋದಕ್ಕೂ ಕೂಡ ನಾಡ್ದೊಂದು ಅವಕಾಶ ಸಿಗುತ್ತೆ ಅನ್ನುವಂಥ ಸ್ಪಷ್ಟ ಆಗ್ತಾ ಇದೆ. ಹಾಗಾಗಿ ಹೈಕಮಾಂಡ್ ಬೇಕು ಅಂತಾನೆ ಇಂಥ ಜಾಣ ನಡೆಯನ್ನ ಅನುಸರಿಸಿ ಏನಾದ್ರೂ DCM ರನ್ನ ಕಡೆಗಣಿಸೋ ಕೆಲಸ ಮಾಡ್ತಾ ಇದೆಯಾ ಅಥವಾ DK ಶಿವಕುಮಾರ್ ಅವರನ್ನ ಅನ್ನುವಂಥ ಚರ್ಚೆ ಕಾಂಗ್ರೆಸ್ ಪಡಸಾಲೆಯಲ್ಲೇ ಹುಟ್ಟೋ ಹಾಗೆ ಹೋಗಿದೆ. ಹಾಗಾದ್ರೆ ಬನ್ನಿ, ಈ ಸಿಡಬ್ಲ್ಯೂಸಿ ಮೀಟಿಂಗ್ ಮತ್ತು DK ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟ ಹಾಗಿನ ಅಸಮಾಧಾನ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರು ಇದೆಯಾ ಈ ರಿಪೋರ್ಟ್ ಅಲ್ಲಿ ನೋಡ್ಕೊಂಬ. CWSB ಎಕ್ಸ್ಟೆಂಡೆಡ್ ಮೀಟಿಂಗ್ ಅಲ್ಲ, ಇದು ಎಕ್ಸ್ಟೆಂಡೆಡ್ ಮೀಟಿಂಗ್ ಆದ್ರೆ ಮಾತ್ರ ಕರೀತಾರೆ. 3 CMಗೂ ಕರೆದಿದ್ದಾರೆ ಅಂತ ನನಗೂ ತಿಳಿದಿದೆ. ಡೆಪ್ಟಿ CM ಏನು ಕರೆದಿಲ್ಲ. ಅವ್ರು ಹೇಳಿದಾರೆ ನೀವು ನಿಮ್ಮಲ್ಲಿ ಸೃಷ್ಟಿ ಆಗಿದ್ದ ರಾಜ್ಯದಾಗಲ್ಲ, ದಿಲ್ಲಿ ಒಳಗೇನಾಗಿಲ್ಲ. ನಾನು ಸಿದ್ದರಾಮಯ್ಯನವ್ರು ಈಗಾಗಲೇ ಹೇಳಿದ್ದೇವೆ, ಹೈಕಮಾಂಡ್ ಏನ್ ಹೇಳ್ತಾರೆ ಅದನ್ನ ನಾವು ಕೇಳ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀವಿ. ಅವ್ರು ಏನ್ ಹೇಳ್ತಾರೋ ಹಂಗೆ ಕೇಳ್ಕೊಂಡು. ರಾಜ್ಯದಲ್ಲಿನ ಕುರ್ಚಿ ಚರ್ಚೆಯ ನಡುವೆ ಡಿಸೆಂಬರ್ 27ಕ್ಕೆ ಸಿಡಬ್ಲ್ಯೂಸಿ ಸಭೆ ನಡೆಯಲಿದೆ. ರಾಜ್ಯದಲ್ಲಿನ ಬೆಳವಣಿಗೆಗಳನ್ನ ಮುಂದಿಟ್ಟುಕೊಂಡು ಸಿಎಂ ಸಿದ್ದರಾಮಯ್ಯ ಹಾಗೂ DCM DKಗೆ ಹೈಕಮಾಂಡ್ ಆಹ್ವಾನ ಕೊಡಲ್ಲ ಎನ್ನಲಾಗಿತ್ತು. ಇದೇ ಭಾವನೆಯಲ್ಲಿ ಸಿದ್ದರಾಮಯ್ಯ ಹಾಗೂ ಉಳಿದ ರಾಜ್ಯ ನಾಯಕರಿದ್ರು. CWSB ಎಕ್ಸ್ಟೆಂಡೆಡ್ ಮೀಟಿಂಗ್ ಅಲ್ಲ, ಇದು ರೆಗ್ಯುಲರ್ ವರ್ಕಿಂಗ್ ಕಮಿಟಿ ಮೀಟಿಂಗು. ಎಕ್ಸ್ಟೆಂಡೆಡ್ ಆದರೆ PCC ಪ್ರೆಸಿಡೆಂಟ್ CLP ಲೀಡರ್ ಕರೀತಾರೆ. CWC ಐ ಆಮ್ ನಾಟ್ ಎ ಮೆಂಬರ್ ಆಫ್ ದಿ CWC. ಎಕ್ಸ್ಟೆಂಡೆಡ್ ಮೀಟಿಂಗ್ ಆದ್ರೆ ಮಾತ್ರ ಕರೀತಾರೆ. ಇದು ರೆಗ್ಯುಲರ್ ಮೀಟಿಂಗ್. ಹೀಗೆ ತಮಗೆ ಆಹ್ವಾನ ಕೊಡೋದಿಲ್ಲ ಎಂಬ ಅರ್ಥದಲ್ಲಿಯೇ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ರು. ಆದ್ರೆ ಹೈಕಮಾಂಡ್ ಸದ್ಯ ವರಸೆ ಬದಲಿಸಿದೆ. ದೇಶದ 3 ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಿಗೆ ಸಭೆಗೆ ಆಹ್ವಾನ ನೀಡಿದೆ. ಇದರಲ್ಲಿ ಸಿದ್ದರಾಮಯ್ಯ ಕೂಡ ಒಬ್ರು. ಶನಿವಾರದ ಸಭೆಯಲ್ಲಿ ನ್ಯಾಷನಲ್ ಹೆರಾಲ್ಡ್ ಕೇಸ್, ಮುಂಬರುವ ವಿಧಾನಸಭೆ ಚುನಾವಣೆ ಹಾಗೂ ಮನರೇಗಾ ಹೆಸರು ಬದಲಾವಣೆ ಮಾಡಿರುವ ಬಗ್ಗೆ ಗಂಭೀರ ಚರ್ಚೆ ನಡೆಸಲಿದ್ದಾರೆ. ಈ ನಡುವೆ ಸಿಎಂ ಅವಕಾಶ ಸಿಕ್ಕರೆ ರಾಜ್ಯದ ಬೆಳವಣಿಗೆಯ ಬಗ್ಗೆಯೂ ನಾಯಕರೊಂದಿಗೆ ಚರ್ಚಿಸುತ್ತಾರೆ ಎಂಬ ಮಾತನ್ನ ಅಲ್ಲಗಳೆಯುವಂತಿಲ್ಲ. ಇನ್ನು ಈ ಹಿಂದಿನ ಎಲ್ಲಾ ಸಿಡಬ್ಲ್ಯೂಸಿ ಸಭೆಗಳಿಗೆ DK ಹಾಜರಾಗಿದ್ರು. ಆದ್ರೆ ಈ ಬಾರಿ ಆಹ್ವಾನ ಕೊಡದೇ ಇರೋದು ಕುತೂಹಲ ಮೂಡಿಸಿದೆ. ಈ ಬಗ್ಗೆ ಮಾತನಾಡಿರುವ DK, ಸಿಡಬ್ಲ್ಯೂಸಿ ಸಭೆಗೆ ನನ್ನನ್ನ ಕರೆದಿಲ್ಲ, ಹೀಗಾಗಿ ನಾನು ಹೋಗೋದಿಲ್ಲ ಎಂದಿದ್ದಾರೆ. ನಾನು ಕರೆದ್ರೆ ಹೋಗ್ತೀನಿ. ನಾನು ಇಲ್ಲಿವರೆಗೂ ಆಹ್ವಾನ ಕೊಟ್ಟಿದ್ದಾರೆ ಇರ್ಬೋದು. 3 CMಗೂ ಕರೆದಿದ್ದಾರೆ ಅಂತ ನನಗೂ ತಿಳಿದಿದೆ. ಡೆಪ್ಟಿ CM ಏನು ಕರೆದಿಲ್ಲ. ಅದು ಎಕ್ಸ್ಟೆಂಡೆಡ್ ಕಮಿಟಿ ಮೀಟಿಂಗ್ ನಾವು ಕರೀತಾರೆ. ಕರೆದ್ರೆ ತಾವು ಏನೋ ಹೋಗ್ತೀರಾ ಸರ್? ಕರೆದ್ರೆ ಹೋಗ್ಬೇಕಾಗ್ತದೆ. ಪಾರ್ಟಿ ಕರೆದ್ರೆ ಹೋಗದೇ ಇರಕ್ಕೆ. ಈ ಬೆಳವಣಿಗೆಗಳ ನಡುವೆ ದೆಹಲಿಯಲ್ಲಿದ್ದಾಗ ಬಂಡೆ ಹೈಕಮಾಂಡ್ ನಾಯಕರ ಭೇಟಿಗೆ ಮುಂದಾಗಿದ್ರು. ಆದ್ರೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸಿಕ್ಕಿರಲಿಲ್ಲ. ಸದ್ಯ ವರಿಷ್ಠರ ಭೇಟಿ ಇಲ್ಲದೆ ವಾಪಸ್ಸಾಗಿರೋ DK ಬೆಂಗಳೂರಿನ ಸದಾಶಿವನಗರದ ನಿವಾಸದಲ್ಲಿ ಖರ್ಗೆ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ನಾನು ಯಾವ ವಿಚಾರನೂ ಬೇರೆ ವಿಚಾರ ಚರ್ಚೆ ಮಾಡಿದೆ. ನಾನು ಮಾಡೋಂಥ ಅವಶ್ಯಕತೆ ಇಲ್ಲ, ಮಾಡೋದು ಇಲ್ಲ. ಈಗ ಯಾವುದು ಸದ್ಯಕ್ಕೆ ಇಲ್ಲ. ನಾನು ಸಿದ್ದರಾಮಯ್ಯನವ್ರು ಈಗಾಗಲೇ ಹೇಳಿದ್ದೇವೆ, ಹೈಕಮಾಂಡ್ ಏನ್ ಹೇಳ್ತಾರೆ ಅದನ್ನ ನಾವು ಕೇಳ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀವಿ. ಅವ್ರು ಏನ್ ಹೇಳ್ತಾರೋ ಹಂಗೆ ಕೇಳ್ಕೊಂಡು. ಇತ್ತ ಮಾಜಿ ಸಂಸದ ಬಂಡೆ ಬ್ರದರ್ DK ಸುರೇಶ್ ಮಾರ್ಮಿಕ ಪೋಸ್ಟ್ ಒಂದನ್ನ ಹಂಚಿಕೊಂಡಿದ್ದಾರೆ. ಗುರಿಯನ್ನ ಬೇಗ ತಲುಪಬೇಕು ಎನ್ನುವರು ದಾರಿಯಲ್ಲಿ ವಿಶ್ರಮಿಸುತ್ತಾ ಕುಳಿತುಕೊಳ್ಳಬಾರದು ಎಂಬ ಪಾಟೀಲ್ ಪುಟ್ಟಪ್ಪನವರ ಮಾತನ್ನ ಪೋಸ್ಟ್ ಮಾಡಿದ್ದಾರೆ. ಮತ್ತೊಂದೆಡೆ ಹೈಕಮಾಂಡ್ ನಾಯಕರು ಎಲ್ಲಾ ಗೊಂದಲ ಪರಿಹರಿಸಲಿದ್ದಾರೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಅವ್ರು ಹೇಳಿದಾರೆ ನೀವು ನಿಮ್ಮಲ್ಲಿ ಸೃಷ್ಟಿ ಆಗಿದ್ದ ರಾಜ್ಯದಾಗಲ್ಲ, ದಿಲ್ಲಿ ಒಳಗೇನಾಗಿಲ್ಲ, ಇಲ್ಲಿ ಆಗಿದೆ ಬಗೆಹರಿಸಿಕೊಳ್ಳೋ ಸಲಹೆ ಕೊಟ್ಟಿದ್ದಾರೆ. ಕೊಡದಿದ್ರೆ ಅಂತಿಮವಾಗಿ ಅವರು ಹೇಳಬೇಕಲ್ಲ, ಹೇಳಬೇಕು. ರಾಜ್ಯ ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಬೆಳವಣಿಗೆ ನಡೀತಾ ಇದೆ.
ಸಿಡಬ್ಲ್ಯೂಸಿ ಸಭೆಗೆ ಡಿಸಿಎಂ ಅನ್ನ ಕರೆಯದೇ ಇರೋದು, ಡಿಕೆ ಖರ್ಗೆ ಅವರನ್ನ ಭೇಟಿಯಾಗಿರೋದು ಸದ್ಯದ ಕುತೂಹಲ. ಈರಣ್ಣ, ಟಿವಿ9 ಬೆಂಗಳೂರು.